ಗಂಗಾವತಿ ನಗರದ ಜಯನಗರ ರಸ್ತೆಯಲ್ಲಿ ಬರುವ ಸಿದ್ದಾಪುರ ಬಡಾವಣೆಯಲ್ಲಿ ಸುಮಾರು ದಿನಗಳು ಮತ್ತು ಸುಮಾರು ತಿಂಗಳ ಕಾಲ ಗತಿಸಿದರೂ ಕುವೆಂಪು ಬಡಾವಣೆಯಲ್ಲಿ ನಗರಸಭೆಯಿಂದ ನಿರ್ಮಾಣಗೊಂಡಿದ್ದ ಉದ್ಯಾನವನ ಈಗ ಕಾಂಪೌಂಡ್ ಗಾಡಿ ಬಿದ್ದು ಸುಮಾರು ತಿಂಗಳು ಗತಿಸಿದರೂ ಸಂಬಂಧಿಸಿದ ವಾರ್ಡಿನ ನಗರಸಭೆ ಸದಸ್ಯರು, ನಗರಸಭೆ ಅಧಿಕಾರಿಗಳು ಈ ಕಡೆ ಎಂದು ಜಯನಗರ ನಿವಾಸಿಗಳು ನಮ್ಮ ಹೇಟಿಯೊಂದಿಗೆ ತಿಳಿಸಿದ್ದಾರೆ. ಬಡಾವಣೆ ಎಂದೇ ಎನಿಸಿಕೊಂಡಿರುವ ಜಯನಗರ ಬಡಾವಣೆಯಲ್ಲಿ ಈ ಒಂದು ಉದ್ಯಾನವನ ದುಸ್ಥಿತಿ ನೋಡಿದರೆ ಅಯ್ಯೋ ಅನಿಸುತ್ತದೆ. ಕೂಡಲೇ ಸಂಬಂಧಿಸಿದ ನಗರಸಭೆ ಸದಸ್ಯರು ಮತ್ತು ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸುಮಾರು ಕೋಟ್ಯಾನುಗಟ್ಟಲೆ ಬೆಲೆ ಬಾಳುವಂಥ ನಗರಸಭೆ ಈ ಜಾಗದಲ್ಲಿ ನಿರ್ಮಾಣವಾದ ಉದ್ಯಾನವನವನ್ನು ಉಳಿಸಿ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಈ ಒಂದು ಸುಸಜ್ಜಿತ ಉದ್ಯಾನ ನಿರ್ಮಿಸಿಕೊಡಲಿ ಎನ್ನುವುದು ನಮ್ಮಯ ಆಶಯವಾಗಿದೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ಉದ್ಯಾನವನ ನಿರ್ಮಿಸಿ ಮೋಸ್ಟ್ಲಿ ಇಲ್ಲಿಗೆ ಒಂದು 8-10 ವರ್ಷ ಆಗ್ತಾ ಬಂದಿದೆ. ಇದರಲ್ಲಿ ನಾವೇನಾಗ್ತಾ ಮಾಡ್ತಾ ಇದ್ದೀವಿ ಅಂದರೆ ಸಹಜವಾಗಿ ಎಲ್ಲ ಈ ಏರಿಯಾದವರು ಇಲ್ಲೇ ವಾಕಿಂಗ್ ಮಾಡ್ತಾ ಇರ್ತಾರೆ ದಿವಸ. ಈ ವಾಕಿಂಗ್ ವ್ಯವಸ್ಥೆ ಇಲ್ಲಿ ಈ ಬಡಾವಣೆಗೆ ಒಳ್ಳೆಯ ಒಂದು ಉದ್ಯಾನವನ ಆಗಿದೆ. ಇದ್ರ ಜೊತೆಗೆ ಏನಾಗ್ತಾ ಇದೆ ಅಂದರೆ ಮೊನ್ನೆ ಆಗಸ್ಟ್ 20ನೇ ತಾರೀಕಿನ ಮಳೆಯಾಗಿತ್ತು. ಆ ದಿವಸ ಬಿದ್ದಂಥ ಗೋಡೆ ಇವತ್ತಿಗೂ ಇದರದ್ದು ನಗರಸಭೆಯವರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದರ ಜೊತೆಯಲ್ಲಿ ಏನಾಗಿದೆ ಅಂದರೆ ನಾವು ಸಹ ಇದಕ್ಕೆ ಈ ವಾರ್ಡಿನ ಸದಸ್ಯರಾದಂಥ ಅಮರೇಗೌಡರಿಗೂ ತಿಳಿಸಿದರೂ ಸಹ ಅವ್ರೇನಿದ್ರೆ ಮೊನ್ನೆ ಇಲ್ಲಿ ಬಜೆಟ್ನೊಳಗೆ ನಾವು ಇಟ್ಟಿದ್ದೀವಿ, ಅದ್ರ ಬಗ್ಗೆ GB ಮೀಟಿಂಗ್ನೊಳಗೆ ಇಟ್ಟಿದ್ದೀವಿ. ಅದಕ್ಕೆ ಫಂಡ್ ಇಲ್ಲ ಅಂತ ಏನೋ ನಮಗೇನು ತಿಳಿಸಿದ್ದಾರೆ.
ಅದೇನಾದರೂ ಮುಂದೆ ಹಂಗೇನಾಗ್ತದೆ ಅಂದರೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ವ್ಯವಸ್ಥೆ ಏನಪ್ಪ ಅಂದರೆ ಈ ನಮ್ಮ ತಂತಿ ಬೇಲಿ ಹಾಕ್ಸ್ಕೊಡ್ತೇನೆ ಅಂತ ಹೇಳಿದರು. ನಾವೇನಂದೀವಿ, ತಂತಿ ಬೇಲಿ ಹಾಕ್ಸಿದ್ರೆ ಇದನ್ನು ವ್ಯವಸ್ಥೆ ಸರಿಯಾಗಿ ಆಗೋದಿಲ್ಲ. ಇಲ್ಲಿ ಹುಳ ಉಪ್ಪಡಿ ಎಲ್ಲ ಹುಡುಗರು ಆಮೇಲೆ ಸಾಯಂಕಾಲ ವಾಕಿಂಗ್ ಮಾಡ್ತಾಯಿದ್ದಾರೆ, ಬಡಾವಣೆ ಜನ ಹುಳ ಉಪ್ಪಡಿ ಜಾಸ್ತಿ ಆಗ್ತಾ ಇದ್ದಾವೆ, ಹಾವುಗಳು ಬಂದಿದ್ದಾವೆ, ಅದನ್ನು ನೋಡಿ ತಿಳಿಸಿದ್ದಾರೆ. ಜೊತೆಯಲ್ಲಿ ಏನಾಗ್ತಾಯಿದೆ ಅಂದರೆ ಎಮ್ಮೆಗಳು ಈಗ ಆಡ್ಕ ಎಲ್ಲವೂ ಇಲ್ಲಿ ಒಳಗೆ ಬರ್ತಾ ಇದ್ದಾವೆ. ಆ ಮೇಂಟೈನ್ ಮಾಡಿದ್ರೆ ದಿವಸ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ, ಅವ್ರು ಕೂಡ ಜಗಳ ಆಡ್ತಾ ಇದ್ದಾರೆ. ಏನಾಗ್ತಾರೆ, ನಾವು ವಾರ್ಡ್ನವ್ರು ನಮಗೇನು ಸಂಬಂಧ ರೀ, ನಾವು ಇಲ್ಲಿ ನಾವು ಬಿಡ್ತೀವಿ ನಾವೆಲ್ಲ ಅದನ್ನ ಕೇಳೋರು ಅಂತ ನಮಗೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇದನ್ನು ಆದಷ್ಟು ಬೇಗನೆ ಇದನ್ನು ಈ ಗೋಡೆನ ಕಟ್ಸ್ಕೊಟ್ಟು ಈ ಉದ್ಯಾನವನ್ನು ಉಳಿಸ್ಕೊಟ್ಟಿನ ಅಂತ ನಾವು ನಗರಸಭೆಗೆ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಾಗ್ತಾಯಿದೆ ಅಂದರೆ ಈ ಒಂದು ಉದ್ಯಾನವಕ್ಕೆ ಒಂದು ನೀರು ಹೋಗೋ ವ್ಯವಸ್ಥೆ ಸರಿಯಾಗಿಲ್ಲ. ಈ ಉದ್ಯಾನದಿಂದ ಏನು ಹೊರಗಡೆ ನೀರು ಈ ಗುಡ್ಡದ ನೀರೆಲ್ಲ ಮಳೆ ನೀರು ಅದೆಲ್ಲ ನೀವು ಇಲ್ಲಿಗೆ ಬರ್ತಾ ಇದೆ. ಇದಕ್ಕೊಂದು ದಾರಿ ಮಾಡಿಕೊಟ್ರೆ, ಇದು ಡ್ರೈನ್ ಒಂದು ನೀರಿನ ವ್ಯವಸ್ಥೆ ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಒಳ್ಳೆ ರೀತಿಯಿಂದ ಈ ಉದ್ಯಾನ ಉಳಿತದ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಇದನ್ನು ನಗರಸಭೆಯವರು ಇದನ್ನು ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಹೇಳಿದ್ರು ಅವರು ಕೇಳ್ತಾ ಇಲ್ಲ. ಬರೀ ಟ್ಯಾಕ್ಸ್ ಕಟ್ರಿ ಅಂತಾರೆ, ಇಲ್ಲಿ ಮೇಂಟೆನೆನ್ಸ್ ಅಂತ ಏನಿಲ್ಲ. ಆ ಬರೀ ಟ್ಯಾಕ್ಸ್ ಕಟ್ರಿ ಅಂತಾರೆ, ಒಂದು ಗೋಡೆ ಬಿದ್ದರೂ ಅದು ಕೇಳೋರಿಲ್ದಂಗೆ ಆಗೈತೆ. ಇದಕ್ಕೆ ನೀವು ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಂತ ಮೀಸಲಿಟ್ಟು ಜಾಗವಾಗಿತ್ತು. ಅದನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸೈಟ್ ಮಾಡಿ ಮಾರಲು ಪ್ರಯತ್ನಿಸಿದ್ದರು. ಆಗ ನಾವು ಈ ಬಡಾವಣೆಯ ಸದಸ್ಯರೆಲ್ಲರೂ ಕೂಡಿ ಇದು ಮಾಡಿದಾಗ ಆವಾಗಿನ ಜಯಣ್ಣ ಅಂತ ಮುಖ್ಯಾಧಿಕಾರಿಗಳಿದ್ದರು. ಅವರುಗಳು ಒಂದು ಧೈರ್ಯದಿಂದ ಇದು ಉದ್ಯಾನವನವಾಗಿ ಉಳಿಯಿತು. ಆ ಉದ್ಯಾನವನ ಉಳಿದಿದ್ದು ಮತ್ತು 6 ವರ್ಷಗಳ ನಂತರ ಕಾಂಪೌಂಡ್ ಬೇಲಿ ಹಾಕಿದರು. ಕಾಂಪೌಂಡ್ ಬೇಲಿ ಸರಿಯಾಗಿ ಆಗಿಲ್ಲ. ಯಾಕಂತಂದ್ರೆ ಅದಕ್ಕೇನು ಫೌಂಡೇಶನ್ ಇಲ್ಲದೆ ಸುಮ್ಮನೆ ಮೇಲೆ ಇಟ್ಟಂಗೆ ಕಟ್ಟಿರೋದ್ರಿಂದ ಗುಡ್ಡದಿಂದ ಬರೋ ನೀರಿಗೆ ಎಲ್ಲ ಬಿದ್ದು ಹೋಗಿದೆ. ಆಮೇಲೆ ಸುತ್ತರದ ಬೇಲಿಗಳು ಎತ್ತರದಲ್ಲಿಲ್ಲ. ಸಾಯಂಕಾಲದೆಲ್ಲ ಬೇಲಿ ಹಾರಿ ಒಳಗಡೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತವೆ. ನಾವೇ ಕ್ಲೀನ್ ಮಾಡಿದ್ದೀವಿ 2-3 ಸಲ. ಇಲ್ಲಿ ಇವನು ಕೆಲಸಗಾರರು ಒಂದು 4 ಸಲ ಕ್ಲೀನ್ ಮಾಡಿದ್ದಾರೆ. ಆದ್ದರಿಂದ ಸ್ವಲ್ಪ ಬೇಲಿಯ ಎತ್ತರವನ್ನು ಹೆಚ್ಚಿಸಿ ಕಾಂಪೌಂಡ್ ಗೋಡೆಯನ್ನು ಕಟ್ಟಿಸಿ ಎಲ್ಲ ಒಂದು ಸುರಕ್ಷಿತ ಸ್ಥಳವನ್ನಾಗಿ ಮಾಡಬೇಕೆಂದು ನಾವು ಬಡಾವಣೆಯ ಜನರೆಲ್ಲರೂ ಕೇಳ್ತೀವಿ. ಅಧ್ಯಯನವನ್ನಾಗಿ ಆರಂಭಿಸಿದ್ದಾರೆ ಎಲ್ಲರೂ ಕೂಡಿ. ಎಲ್ಲ ಎಷ್ಟು ಮಂದಿ ಹೇಳಿದ್ರು ಕೇಳಲ್ಲ ಅವರು. ದನಗಳು, ಎಮ್ಮಿಗಳು, ಕುರಿಗಳು, ಏನು ಹುಡ್ರು, ಕುಡಿಯೋರು, ತಿನ್ನೋರು ಒಬ್ಬರಿಲ್ಲ. ಎಲ್ಲರೂ ಇದಕ್ಕೆ ಉದ್ಯಾನವನ ಆಗಿಬಿಟ್ಟೈತಿ. ಉದ್ಯಾನವನ ಯಾವಾಗ ಆಗುತ್ತೆ ಅನ್ನೋದು ನಾವು ನೋಡಬೇಕಾಗಿದೆ. ನಾವು ಮತ್ತೆ ನೋಡಿ ಜಿಲ್ಲಾಧಿಕಾರಿಗಳು ನೀವು ಎಲ್ಲರೂ ಸಹಕರಿಸಿ ನಮಗೆ ಚಲೋ ಆಗಿ ಮಾಡಿಕೊಟ್ರೆ ಪುಣ್ಯ ಬರುತ್ತೆ. ಇಲ್ಲೇ ಮನೆಗಳದಾವು, ಹುಡ್ರದಾವು, ಆಡಕ್ಕೆ ಬರ್ತಾವು, ದಿನ ಚಿಕ್ಕ ಮಕ್ಕಳು ಆಡ್ತಾವು. ಚಲೋ ಸ್ವಚ್ಛವಾಗಿ ಇಟ್ಟರೆ ನಿಮಗೆ ಚಲೋ, ನಮಗೂ ಚಲೋ. ನಾವು ಎಲ್ಲ ಮಾಡಕತ್ತೀವಿ ಪ್ರಯತ್ನನ. ನಾವು ಕೆಲಸದವರಿಗೆ ಸ್ವಲ್ಪ ಕೊಟ್ಟು ಸಹಕರಿಸಿ ಅವನು ಕೂಡ ಎಲ್ಲ ಮಾಡಿಸ್ತೀವಿ, ರೊಕ್ಕ ಕೊಟ್ಟು. ನಾವು ಇಷ್ಟು ದಿನ ಮಾಡಿ ನಮಗೂ ಸಾಕಾಗ್ಬಿಡುತ್ತೆ. ಅದಕ್ಕೆ ಈ ಸತೆ ಹೇಳಕತ್ತೀವಿ, ನಿಮ್ಗೆ ಸ್ವಲ್ಪ ಸಹಕರಿಸಿ ಉದ್ಯಾನವನವನ್ನು ಸ್ವಲ್ಪ ಸ್ವಚ್ಛವಾಗಿಡಲು ಸಹಕರಿಸಿ. ಅಕ್ಕಾರು ಹೇಳಿದಾಗೆ ಭಾಳ ಬಿಟ್ಟಿದ್ದಾರೆ. ಅದು ಬಿದ್ದಿದ್ದು ಕಾಂಪೌಂಡ್ ಸಮ ಎತ್ತಲಿಕ್ಕೆ ಬಂದ ಇಲ್ಲ ನಮ್ಮ ಮುನ್ಸಿಪಾಲ್ಟಿ ಅವರು. ಅದು ನೋಡ್ಲಿಕ್ಕೆ ವಾಕಿಂಗ್ ಮಾಡೋದಿರಲಿಲ್ಲ. ಅದು ಬಿದ್ದಿದ್ದಾದ್ರೆ ಎತ್ಕೊಂಡು ಕ್ಲೀನ್ ಮಾಡಿದ್ದು ಸ್ವಲ್ಪ ಆದ್ರೂ ನೋಡ್ಲಿಕ್ಕಾದ್ರೂ ಇರ್ತಿತ್ತು. ಅದು ಪಾರ್ಕ್ ಏನು ಆಗಿದೆ ಅದ್ರ ಮೇಲೆ ಬಂದಿದ್ದಿಲ್ಲ, ಮಾಡಿದ್ದಿಲ್ಲ. ಒಂದು ಗಿಡ ಅಂತ ಏನೂ ನೆಟ್ಟಂಗಿಲ್ಲ. ಸಾಯಂಕಾಲ ಅಂತರೂ ಬರೀ ಅನೈತಿಕ ಚಟುವಟಿಕೆ ಹೇಳ್ದಂಗೆ ಅದು ಎಲ್ಲ ಕುಡಿದು ಗಿಟ್ಲೆಲ್ಲ ಬಿದ್ದಿರ್ತವೆ. ಆತ ಕೆಲಸ ಮಾಡೋರು ಸುಮ್ಮ ಪಗಾರ ಸರಿಯಾಗಿಲ್ಲ ಅಂತ ಅದನ್ನು ಮಾಡ್ಲಿಕ್ಕೆ ಮಾಡ್ತಾ ಇದ್ರು ಸರಿಯಾಗಿ. ಅದಕ್ಕೂ 8 ಪಗಾರ ಮಾಡಿಲ್ಲ ಅಂದರೆ ಪಾಪ ಅವ್ರನ್ನ ಏನು ಮಾಡ್ತಾರೆ ಹೇಳ್ರಿ. ಒಂದು ಸಲ ಬಂದು ನೋಡಿದ್ರೂ ಇಲ್ಲ, ಮಾಡಿನೇ ಇಲ್ಲ. ಇರೋದು ಇದು VIP ಕಾಲೋನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ಆಗಿದ್ದು ಮಾತ್ರ ಕೆಲಸ ಮಾತ್ರ ಏನೂ ಆಗ್ತಾ ಇಲ್ಲ. ಇಲ್ಲಿ ಪಾರ್ಕಿಗೆ ಅದು ಮೊದಲು ಕ್ಲೀನ್ ಮಾಡಿಸಿ ಅದು ಆಮೇಲೆ ಮಾಡೋದಿಲ್ಲ. ಮೊದಲು ಕ್ಲೀನಿಂಗ್ ಮೊದಲು ಮಾಡ್ಲಿಕ್ಕೆ ಹೇಳ್ರಿ. ಬಂದು ಸ್ವಲ್ಪ ನೋಡಿದ್ರೆ ನಮಗೂ ಅನುಕೂಲ ಆಗ್ತದೆ. ಇಲ್ಲಿ ಬರೋದು ಹೆಣ್ಮಕ್ಳಿಗೆಲ್ಲ ಆಡ್ಲಿಕ್ಕೆ, ಹುಡುಗರು ಎಲ್ಲ ಆಡ್ತಿರ್ತಾರೆ ಕಲ್ಲಿಗೆಲ್ಲ ಅಂತಂದ್ರೆ ಭಾಳ ತೊಂದರೆ ಆಗ್ತದೆ. ಕಲ್ಲು ಎಲ್ಲ ಕೆಬ್ಬಣದೆಲ್ಲ ನಡ್ತದೆ. ಸ್ವಲ್ಪ ಏಜ್ ಆದವ್ರಿಗಂತೂ ಅಡ್ಡಾಡ್ಲಿಕ್ಕೆ ಆಗಲ್ಲ. ಇರೋದೇ ಒಂದು ಉದ್ಯಾನವನ ಚೆನ್ನಾಗಿ ಮಾಡ್ಲಿಕ್ಕೆ ಹೇಳ್ರಿ. ಬಂದು